ಇವತ್ತು ಸಂಜೆ ಒಳಗೆ ಮುಗೀತದಾನೆ ಇದು? ಮುಗಿಯುತ್ತೆ, ಸಂಜೆ ಒಳಗೆ ಮುಗಿಯುತ್ತೆ. ಮುಗಿಸ್ತೇನೆ ಆಯ್ತಾ? ಇಲ್ಲ, ಆದರೆ ನನಗೆ 15,000 ರೂಪಾಯಿ ದುಡ್ಡು ಬೇಕು ಕಾಂಕ್ರೀಟ್ ದಿವಸ. ನೋಡೋಣ, ಓನರ್ ಬರಲಿ, ಓನರ್ ಹತ್ರ ಕೇಳಿ. ಅದೆಲ್ಲ ಗೊತ್ತಿಲ್ಲ ಮಿಸ್ತ್ರಿ, ನಾನು ಭಾರಿ ಕಷ್ಟದಲ್ಲಿದ್ದೀನಿ, ನಂಗೆ ದುಡ್ಡು ಬೇಕಷ್ಟೇ. 15 ನೋಡೋಣ, ಸಿಕ್ಕಿದ್ರೆ ಕೊಡ್ತೀನಿ. ಯಾವಾಗ ನೋಡಿದ್ರು ಕೆಲಸ ಮಾಡುವಂತ ಸಾಯ್ತಾ ಇರ್ತಾನೆ. ದುಡ್ಡು ಕೊಡೋಕೆ ಹೋಗ್ತಾ ಇವನಿಗೆ ದೊಡ್ಡ ದಾಡಿ. ಈ ಥರ ಕಟ್ಟಿದ್ರೆ ಕೆಲಸ ಮುಗೀತದಾನೆ. ಬೇಗ ಬೇಗ ಕಟ್ಟು, ಗೋಂಗಟೆಲ್ಲ ಫಿಕ್ಸ್ ಮಾಡಿದ್ದಾನೆ. ಆಯ್ತಲ್ಲ ಮಿಸ್ತ್ರಿ, ಸ್ಟೆಪ್ಪಿನ ಕೆಲಸ ಚೂರು ಬಾಕಿ. ನನಗತ್ತು ದುಡ್ಡು ಬೇಕಾಯ್ತು. ಹೌದು, ದುಡ್ಡು ಎಲ್ಲರೂ ದುಡ್ಡೇ ಕೇಳೋದು. ಬೇಗ ಬೇಗ ಮುಗಿಸು, ಓನರ್ ಹತ್ರ ಕೇಳಿದ್ದಾನೆ. ಎಷ್ಟು ಹೊತ್ತಾಯ್ತು ಈ ಓನರನ್ನು ಕಾಯ್ದು? 1 ಗಂಟೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಇಷ್ಟರಲ್ಲಿ ಕಾಣೋದೇ ಇಲ್ಲಲ್ಲ. ಬಂದ್ರಲ್ಲ ಪುಣ್ಯಕ್ಕೆ. ನಮಸ್ತೆ. ನಮಸ್ತೆ. ಏನಿಲ್ಲ, ನಿಮ್ಮನ್ನ ವೇಟ್ ಮಾಡ್ತೀನಿ. ಏನಿಲ್ಲ, ಹಿಂಗೆ. ಹಾಂ, ಇದೆಲ್ಲ ಎಂತ ಈ ಥರ ಇಲ್ಲ ಕ್ಲೀನ್ ಮಾಡ್ತೀನಿ, ಹುಡುಗರ ಹತ್ರ ಹೇಳಿದ್ದೇನೆ. ಮಾಡಿಸ್ಬೇಕು, ಈ ಥರ ಎಲ್ಲ ಇಡಬಾರ್ದು. ಇಲ್ಲ ಮಾಡ್ತೀನಿ. ಕಾಂಕ್ರೀಟ್ ಬೆಳಿಗ್ಗೆ ಎಷ್ಟು ಗಂಟೆ? 9 ಗಂಟೆ ಆಗಲ್ಲ. 9 ಗಂಟೆ ಆಗಲ್ಲ. ಚೂರು ಬೇಗ ಸ್ಟಾರ್ಟ್ ಮಾಡೋಕ್ಕಾಗಲ್ಲ? ಕೇಳಿ ನೋಡ್ತೀನಿ ಅಣ್ಣ. ಅಲ್ಲ, ಮಳೆಯಲ್ಲ ಇದ್ರೆ ಚೂರು ಕಷ್ಟ ಆಗುತ್ತಲ್ಲ ಅಂತ. ಆಯ್ತಣ್ಣ. ನೀನು ಚೂರು ಈ ಕಡೆ ಬಾ. ನೀನು ಹಿಂಗೆ ಮಾಡಿ ಕರಿಬೇಕಂತ ಏನಿಲ್ಲ. ನಿನಗೆ ಈಗ ಈ ಊರಲ್ಲಿ ಒಳ್ಳೆ ಹೆಸರಿದೆ. ನೀನು ಕೆಲಸ ಮಾಡೋ ಮನೆಯಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಕೆಲಸ ನಿಲ್ಲಿಸಬಾರ್ದು. ಕೆಲಸ ಮಾಡ್ತಾನೇ ಇರಬೇಕು, ಆಯಿತಾ? ನಿನಗೆ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹೆಸರು ಉಳಿಸ್ಬೇಕು ನೀವು. ಬರಲಾ? ಆಯ್ತಣ್ಣ. ಎಲ್ಲರೂ ಈ ಥರ ಹೇಳಿದ್ರೆ ನನ್ನ ಹತ್ರ ಕೇಳೋಂತ ನಾನು ಏನು ಹೇಳಿ? ಮಗ, ಈಗ ನಿನಗೆ ಒಳ್ಳೆ ಹೆಸರಿದೆ, ಆ ಹೆಸರನ್ನು ಉಳಿಸ್ಕೊಂಡು ಹೋಗು. ಹೇಳಿದ್ ನೆನಪಿಟ್ಕೋ.